ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಗುರುವಾರದ ವ್ಲಾಗ್ ಆಗಿರ್ತದೆ. ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮು ಆಗ್ಲೇ ಒಂದು 6:30 ಆಗಿತ್ತು. ದೇವ್ರ ಪಾತ್ರೆ ಎಲ್ಲ ತೊಳೆದು ನೆನ್ನೆನೆ ದೇವ್ರ ಮನೆಯನ್ನು ಎಲ್ಲ ಒರೆಸ್ಬಿಟ್ಟು ಕ್ಲೀನ್ ಮಾಡಿದ್ದೀನಿ. ಏನು ಹೂ ಇಟ್ಬಿಟ್ಟು ದೇವ್ರಿಗೆ ಅಲಂಕಾರ ಮಾಡಿ ಪೂಜೆ ಮಾಡಬೇಕು. ಮೊದಲು ಸಾಂಬಾರ್ ಮಾಡಿಡೋಣ ಅಂತ ಹೇಳ್ಬಿಟ್ಟು ಸಾಂಬಾರ್ ಮಾಡಿಟ್ಟು ಮನೆಯೆಲ್ಲ ಒರೆಸಿ ಪೂಜೆ ಮಾಡೋಣ ಅಂತ ಅಡುಗೆ ಮನೆಗೆ ಬಂದೆ. ಇವತ್ತು ಮಿಕ್ಸ್ ಕಾಳುಗಳನ್ನೆಲ್ಲ ಹಾಕ್ಬಿಟ್ಟು ಸಾಂಬಾರ್ ಮಾಡ್ತಾ ಇದ್ದೀನಿ. ಕಡಲೆಕಾಳು, ಹೆಸರು ಕಾಳು ಮತ್ತೆ ಕಡಲೆ ಬೀಜ, ಅವರೆಕಾಳು ಇವನ್ನೆಲ್ಲ ರಾತ್ರಿನೇ ನೆನೆಸಿಟ್ಟಿದ್ದೆ. ಕಾಳುಗಳನ್ನು ಎಲ್ಲ ಚೆನ್ನಾಗಿ ನೆಂದವೆ. 2 ಆಲೂಗಡ್ಡೆ ಮತ್ತೆ 3 ಬದನೆಕಾಯಿ ಇವನ್ನು ಅಷ್ಟೇ ಹಚ್ಬಿಟ್ಟು ನೀರ್ಗೆ ಹಾಕಿ ಇಟ್ಟಿದ್ದೀನಿ. ಒಗ್ಗರಣೆಗೆ 1 ಈರುಳ್ಳಿ ಮತ್ತೆ ಸಾಂಬಾರ್ಗೆ ಏನೇನು ಮಸಾಲೆ ಬೇಕೋ ಅದನ್ನು ಎಲ್ಲ ರುಬ್ಬಿಟ್ಟು ಇಟ್ಟಿದ್ದೀನಿ. ನಮ್ಮನೇಲಿ ನಾನು ನೆನೆಸಿರೋ ಮಿಕ್ಸ್ ಕಾಳುಗಳೆಲ್ಲ ಹಾಕ್ಬಿಟ್ಟು ಮಸಾಲೆ ಇಟ್ಟು ಹೇಗೆ ಸಾಂಬಾರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಮೊದಲು ಗ್ಯಾಸ್ ಸ್ಟವ್ ಹಚ್ಬಿಟ್ಟು ಒಂದು ಕುಕ್ಕರ್ನ ಇಟ್ಟಿದ್ದೀನಿ ಬಿಸಿ ಆಗಕ್ಕೆ. ಇವಾಗ ಕುಕ್ಕರ್ ಬಿಸಿ ಆದ್ಮೇಲೆ 2 ಟೀ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದ್ಮೇಲೆ ಒಂದು ಸ್ವಲ್ಪ ಸಾಸಿವೆ ಹಾಗೆ ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು 1 ಈರುಳ್ಳಿ ಹಚ್ಚಿಟ್ಟಿದ್ನಲ್ಲ, ಈರುಳ್ಳಿನೂ ಹಾಕ್ಬಿಟ್ಟು ಇವಾಗ ಫ್ರೈ ಮಾಡ್ತಾ ಇದ್ದೀನಿ. ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆದ್ಮೇಲೆ ಆಲೂಗಡ್ಡೆ ಬದನೆಕಾಯಿ ಹಚ್ಚಿಟ್ಟಿದ್ನಲ್ಲ ಅದನ್ನ ಹಾಕ್ತಾ ಇದ್ದೀನಿ. ಆಲೂಗಡ್ಡೆ ಬದನೆಕಾಯಿನೂ 1-2 ನಿಮಿಷ ಫ್ರೈ ಮಾಡ್ಕೊಂಡು ಇವಾಗ ಕಾಳು ನೆನೆಸಿಟ್ಟಿದ್ನಲ್ಲ, ಕಾಳನ್ನ 3 ಸರಿ ನೀಟಾಗಿ ವಾಶ್ ಮಾಡ್ಕೊಂಡು ಇವಾಗ ಕಾಳು ಹಾಕ್ತಾ ಇದ್ದೀನಿ. ಈ ತರ ಕಾಳುಗಳನ್ನೆಲ್ಲ ನೆನೆಸ್ಬಿಟ್ಟು ಸಾಂಬಾರ್ ಮಾಡಿದ್ರೆ ಚೆನ್ನಾಗಿರ್ತದೆ. ನಮ್ಮನೆಯಲ್ಲೂ ಅಷ್ಟೇ ಸಾಂಬಾರ್ ಅಂದ್ರೆ ಎಲ್ಲರಿಗೂ ಇಷ್ಟ. ಕಾಳುಗಳು ಮತ್ತೆ ಆಲೂಗಡ್ಡೆ ಬದನೆಕಾಯಿ ಇದ್ರ ಜೊತೆಗೆ 1/2 ಟೀ ಸ್ಪೂನ್ ಅಷ್ಟು ಅಡುಗೆ ಅರಿಶಿನನೂ ಹಾಕ್ತಾ ಇದ್ದೀನಿ. ಅಡುಗೆ ಅರಿಶಿನನೂ ಹಾಕ್ಬಿಟ್ಟು ಇವಾಗ ಒಂದು ಸ್ವಲ್ಪ ಇದೆಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇವಾಗ ಇದೆಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ರುಬ್ಬಿರೋ ಮಸಾಲೆ ಹಾಕ್ತಾ ಇದ್ದೀನಿ. ಈ ರುಬ್ಬಿರೋ ಮಸಾಲೆಗೆ ಬಂದು ಒಂದು ಸ್ವಲ್ಪ ಪುದೀನ ಮತ್ತೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1-2 ಇಂಚಷ್ಟು ಶುಂಠಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, 1 ಈರುಳ್ಳಿ, 1 ಟೊಮೊಟೊ, ಹಾಗೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ, 1-2 ಟೀ ಸ್ಪೂನ್ ಅಷ್ಟು ಮನೇಲೆ ಮಾಡಿಸಿರೋ ಅಂಥದ್ದು ಸಾಂಬಾರ್ ಪುಡಿನೂ ಹಾಕಿದ್ದೀನಿ. ಅದ್ರ ಜೊತೆಗೇನೆ ಇವಾಗ ಮಿಕ್ಸಿಗೆ ಅದನ್ನೆಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ನೈಸ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ರುಬ್ಬಿದೀವಲ್ಲ ಇದೊಂದೇ ಮಸಾಲೆನೇ ಸಾಕು. ಇದು ಗರಂ ಮಸಾಲ ಆ ಥರದ್ದೆಲ್ಲ ಏನು ಆ್ಯಡ್ ಮಾಡಲ್ಲ. ಮನೇಲಿ ಮಾಡಿಸಿರೋ ಸಾಂಬಾರ್ ಪುಡಿನೇ ಹಾಕಿದ್ದೀನಲ್ಲ ಅಷ್ಟೇ ಸಾಕು. ರುಬ್ಬಿರೋ ಮಸಾಲೆ ಹಾಕಿದ್ಮೇಲೆ ಇವಾಗ ನೀರುನು ಎಷ್ಟು ಬೇಕಾ ನೋಡ್ಬಿಟ್ಟು ನೀರು ಹಾಕಂತ ಇದ್ದೀನಿ. ಇವಾಗ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದ್ಸರಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ಬೇಯಕ್ಕೆ ಇವಾಗ ಕುಕ್ಕರ್ ಮುಚ್ಚಳ ಮುಚ್ಬಿಟ್ಟು ಬೇಯಕ್ಕೆ ಇಡ್ತಾ ಇದ್ದೀನಿ. ಇವಾಗ ಕುಕ್ಕರ್ ಮುಚ್ಚಳನು ಇಟ್ಬಿಟ್ಟು ಇವಾಗ ಕೂಗಕ್ಕೆ ಇಟ್ಟಿದ್ದೀನಿ. ಇದೊಂದು 3 ವಿಸಿಲ್ ಕೂಗಬೇಕು. ಸಾಂಬಾರ್ ರೆಡಿ ಆಗೋ ಅಷ್ಟರಲ್ಲಿ ಅಡುಗೆ ಮನೆನೂ ಎಲ್ಲ ಒಂದು ಸ್ವಲ್ಪ ಒರೆಸ್ಬಿಟ್ಟು ಅಡುಗೆ ಮನೆನೂ ಕ್ಲೀನ್ ಮಾಡ್ಕೊಬೇಕು. ಕುಕ್ಕರ್ 3 ವಿಸಿಲ್ ಕೂಗಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ಪ್ರೆಷರ್ ಹೋಗ್ಲಿ ಅಂತ ಬಿಟ್ಟಿದ್ದೆ. ಇವಾಗ ಕುಕ್ಕರ್ ಮುಚ್ಚಳನು ತೆಗ್ದಿದ್ದೀನಿ. ಕಾಳು ತರಕಾರಿನೂ ಅಷ್ಟೇ ಎಲ್ಲ ಚೆನ್ನಾಗಿ ಬೆಂದಿತ್ತು. ಸಾಂಬಾರು ರೆಡಿ ಆಯಿತು. ಸಾಂಬಾರು ಮಾಡಿಟ್ಟು ಒಂದು ಸ್ವಲ್ಪ ಬಟ್ಟೆ ಇದ್ದು ಅವನು ಎಲ್ಲ ಒಗೆದು ನೀರು ಸೋರ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇಲ್ಲೇ ಕಾಂಪೌಂಡ್ ಮೇಲೆ ಹಾಕಿದ್ದೀನಿ. ನಮ್ಮ ಮನೆ ಇವತ್ತಿನ ರಂಗೋಲಿ ಈ ಥರ ಇತ್ತು. ಹೊಸ್ಲೂ ಎಲ್ಲ ಒರೆಸ್ಬಿಟ್ಟು ಒಂದು ಸ್ವಲ್ಪ ಅರಿಶಿನ ಬಳದು ಅರಿಶಿನ ಕುಂಕುಮನೂ ಇಟ್ಟಿದ್ದೀನಿ. ಇನ್ನೆಲ್ಲ ಕಸ ಗುಡಿಸ್ಬಿಟ್ಟು ಮನೇನು ಒರೆಸ್ದೆ. ಮಕ್ಕಳು ಇಬ್ರು ಎದ್ದು ಸ್ನಾನ ಮಾಡ್ಕೊಂಡು ಅವರು ರೆಡಿಯಾಗಿ ಟಿವಿ ನೋಡ್ತಾವ್ರೆ. ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೇನು ಎಲ್ಲ ಒರೆಸ್ಬಿಟ್ಟು ಕ್ಲೀನ್ ಮಾಡಿದ್ದೀನಿ. ಇನ್ನು ಪೂಜೆಗೆ ಒಂದು ರೆಡಿ ಮಾಡಬೇಕು. ಈ ಸ್ಯಾರಿನ ಬ್ಲೌಸ್ ಹೊಲ್ಸಕ್ಕೆ ಕೊಡೋಣ ಅಂತ ಹೇಳ್ಬಿಟ್ಟು ಇಲ್ಲೇ ತೆಗ್ದಿಟ್ಟಿದ್ದೀನಿ. ಈ ಸ್ಯಾರಿ ಕಲರ್ ಕಾಂಬಿನೇಷನ್ ಬಂದು ನನಗಂತೂ ತುಂಬಾ ಇಷ್ಟ ಆಯಿತು. ನಮ್ಮ ಅಣ್ಣನ ಮದುವೆಗೆ ಅಂತ ಈ ಸ್ಯಾರಿನ ತಗೊಂಡಿರೋದು. ವೈಟ್ ಮತ್ತೆ ಒಂಥರ ಸಿಲ್ವರ್ ಕಲರ್ ಅಲ್ಲಿ ಐತೆ. ಬಾರ್ಡರ್ ಬಂದು ರಾಯಲ್ ಬ್ಲೂ ಕಲರ್ ಐತೆ. ಈ ಸ್ಯಾರಿನ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸಿದ್ಮೇಲೆ ಒಂದ್ಸರಿ ತೋರಿಸ್ತೀನಿ. ನನ್ನ ಮಗಳು ನಾನೇ ದೇವ್ರಿಗೆ ಹೂವು ಎಲ್ಲ ಇಟ್ಬಿಟ್ಟು ರೆಡಿ ಮಾಡ್ತೀನಿ ಅಷ್ಟ್ರಲ್ಲಿ ನೀನು ಸ್ನಾನ ಮಾಡ್ಕೊಂಡು ರೆಡಿ ಆಗು ಅಂದ್ರು. ಅವರು ಪೂಜೆಗೆಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ಇನ್ನ ದೇವಸ್ಥಾನಕ್ಕೆ ಬೇರೆ ಹೋಗ್ಬೇಕಿತ್ತು ನಾವು. ಅಷ್ಟ್ರಲ್ಲಿ ನಾನು ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ಇನ್ನು ನಾನು ಸ್ನಾನ ಮಾಡ್ಕೊಂಡು ರೆಡಿ ಆದೆ. ನನಗೆ ಗುರುವಾರ ಅಂದ್ರೆ ಏನೋ ಒಂಥರ ಪಾಸಿಟಿವ್ ದಿನ ಅಂತಾನೆ ಅನ್ನಿಸ್ತದೆ. ನಮ್ಮ ಮನೇಲಿ ಬುಧವಾರ ಭಾನುವಾರ ಇವೆರಡು ದಿನ ಬಿಟ್ಟು ಡೈಲಿ ಪೂಜೆ ಮಾಡ್ತೀನಿ. ಆದ್ರೆ ಗುರುವಾರದ ಪೂಜೆ ಮಾಡೋದು ಅಂದ್ರೆ ಒಂದ್ ಸ್ವಲ್ಪ ಜಾಸ್ತಿನೇ ಇಷ್ಟ. ನನ್ನ ಮಗ ಹುಟ್ಟಿದ್ದು ಬಂದು ಗುರುವಾರನೇ. ನನ್ನ ಮಗಂಗೆ ಇಟ್ಟಿರೋ ಹೆಸರು ಅಷ್ಟೇ ರಾಯರ ಹೆಸರೇನೆ, ರಾಘವೇಂದ್ರ ಅಂತ. ಸೊ ಗುರುವಾರ ಅಂದ್ರೇನೆ ಒಂಥರ ಸ್ಪೆಷಲ್ ದಿನ ಅಂತ ಹೇಳ್ಬೋದು. ನಾನ್ ರಾಯರನ್ನ ನಂಬಕ್ ಸ್ಟಾರ್ಟ್ ಮಾಡಿ 10 ವರ್ಷ ಆಗೈತೆ. ನನ್ನ ರಾಯರನ್ನ ನಂಬದಾಗಿಂದನೂ ನಮ್ಮ ಜೀವನದಲ್ಲಿ ತುಂಬಾ ಒಳ್ಳೇದೇ ಆಗೈತೆ.
ಮೊದಲು ನಮ್ಮ ಮನೆ ಇದ್ದಿದ್ದು ಬಂದು ಜಾಸ್ತಿ ಚಿಕ್ಕದು, ಇವಾಗ ಮನೇನು ಕಟ್ಟಿದ್ದೀವಿ. ಹಾಗೆ ದುಡಿಯೋಕ್ಕೆ ಅಂತ ಹೇಳ್ಬಿಟ್ಟು ನಮ್ಮದೇ ಆದಂಥ ಒಂದು ಕಾರನ್ನು ತಗೊಂಡಿದ್ದೀವಿ. ಮನೆ ದೇವ್ರುಗಳ ಆಶೀರ್ವಾದ ಮತ್ತು ರಾಯರ ಆಶೀರ್ವಾದದಿಂದ ನಮ್ಮ ಕನಸು ಇದ್ದಿದ್ದೆ ನಾವು ಮೊದಲು ಒಂದು ಮನೆ ಕಟ್ಟಬೇಕು ಅಂತ. ಕರೆಕ್ಟಾಗಿ ನಾವು ಮದುವೆ ಆಗಿ 10 ವರ್ಷಕ್ಕೆ ನಾವು ಮನೆ ಕಟ್ಟಿದ್ವಿ. ಅದು ನಮ್ಮ ಮ್ಯಾರೇಜ್ ಆನಿವರ್ಸರಿ ದಿನನೇ ಗೃಹ ಪ್ರವೇಶನೂ ಕೂಡ ಮಾಡಿದ್ವಿ. ನಮ್ಮ ಮ್ಯಾರೇಜ್ ಆನಿವರ್ಸರಿ ಇರೋದು ಬಂದು ಮೇ 21 ಮತ್ತು 22, ಇವತ್ತು ಮತ್ತು ನಾಳೆ. ಇವತ್ತಿಗೆ ಕರೆಕ್ಟಾಗಿ ನಾವು ಮನೆ ಗೃಹ ಪ್ರವೇಶ ಮಾಡೋನು 3 ವರ್ಷ ಆಯಿತು. ನಾನು ದೇವ್ರ ಹತ್ರ ಕಷ್ಟನೇ ಕೊಡಬೇಡ ಅಂತ ಯಾವತ್ತೂ ಕೇಳಲ್ಲ. ಏನೇ ಕಷ್ಟ ಬರಲಿ ಸುಖ ಬರಲಿ, ನಾನು ನನ್ನ ಹಸ್ಬೆಂಡ್ ಇಬ್ರು ಯಾವಾಗಲೂ ಜೊತೆಲಿದ್ದು ಫೇಸ್ ಮಾಡ್ತೀವಿ. ದುಡ್ಡು ಇವತ್ತು ಬರ್ತತೆ ನಾಳೆ ಹೋಗ್ತದೆ. ನಾನು ಯಾವಾಗಲೂ ದೇವ್ರ ಹತ್ರ ಕೇಳೋದು ಎಲ್ಲರಿಗೂ ಒಳ್ಳೆ ಆರೋಗ್ಯ ಮತ್ತು ಎಲ್ಲರಿಗೂ ಆಯಸ್ಸು ಕೊಟ್ಟು ಕಾಪಾಡು ಅಂತ ಅಷ್ಟೇ ನಾನು ದೇವ್ರನ್ನ ಕೇಳೋದು. ವರ್ಷಗಳು ಕಳೆದಂತೆ ಇನ್ನು ನಮ್ಮಿಬ್ರು ಬಾಂಡಿಂಗ್ ಸ್ಟ್ರಾಂಗ್ ಆಗಿರಬೇಕು. ರಾಯರೇ, ನಮ್ಮ ಫ್ಯಾಮಿಲಿ ಮೇಲೆ ಯಾವುದೇ ಕೆಟ್ಟ ಕಣ್ಣು ಯಾವುದೇ ಕೆಟ್ಟ ದೃಷ್ಟಿ ಬೀಳದೇ ಇರಲಿ. ರಾಯರೇ, ನಿಮ್ಮ ಆಶೀರ್ವಾದ ಯಾವಾಗಲೂ ನಮ್ಮ ಫ್ಯಾಮಿಲಿ ಮೇಲೆ ಇರಲಿ. ಗಂಧದ ಕಡ್ಡಿಲಿ ಎಲ್ಲ ದೇವ್ರಿಗೂ ಪೂಜೆ ಮಾಡಿಬಿಟ್ಟು ಇವಾಗ ರಾಯರಿಗೆ ಅಂತ ಹೇಳ್ಬಿಟ್ಟು ಧೂಪ ಮತ್ತು ಕರ್ಪೂರ, ಒಂದು ಸ್ವಲ್ಪ ಜವಾದು ಪೌಡರು ಇವನ್ನೆಲ್ಲ ಹಾಕ್ಬಿಟ್ಟು ದೇವ್ರ ದೀಪನೂ ಹಚ್ಚಿ ಧೂಪ ಬೆಳಗಿ ಪೂಜೆ ಮಾಡ್ತಾ ಇದ್ದೀನಿ. ಇವತ್ತಿನ ನಮ್ಮ ಮನೆ ಪೂಜೆ ಈ ಥರ ಇತ್ತು. ನಮ್ಮ ಗಿಡದಲ್ಲೇ ಒಂದು ಸ್ವಲ್ಪ ಮಲ್ಲಿಗೆ ಹೂವು ಬಿಟ್ಟಿದ್ದು, ಅವನ್ನು ಮತ್ತೆ ಒಂದು ಸ್ವಲ್ಪ ತುಳಸಿ ಅವನ್ನೆಲ್ಲ ಇಟ್ಟು ಈ ಥರ ರೆಡಿ ಮಾಡಿ ಪೂಜೆನೂ ಮಾಡಿದ್ವಿ. ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಕಡಲೆಪಪ್ಪು ಮತ್ತು ಸಕ್ಕರೆ, ಒಂದು ಲೋಟ ನೀರಿಟ್ಟು ಈ ಥರ ಪೂಜೆ ಮಾಡಿದ್ದೀವಿ. ಇನ್ನು ನಾನು ಪೂಜೆ ಎಲ್ಲ ಮಾಡಾದ್ಮೇಲೆ ನನ್ನ ಮಗ ಮತ್ತು ನನ್ನ ಮಗಳು ಅವರಿಬ್ರು ಪೂಜೆ ಮಾಡ್ತಾವ್ರೆ. ಪೂಜೆ ಎಲ್ಲ ಮುಗಿಸ್ಬಿಟ್ಟು ನೈಟ್ ಒಂದು ಸ್ವಲ್ಪ ಮೆಂತ್ಯ ನೆನೆಸಿ ಇಟ್ಟಿದ್ದೆ. ಇವಾಗ ಮೆಂತ್ಯ ನೆನೆಸಿರೋ ನೀರನ್ನ ಮಕ್ಳಿಗೂ ಒಂದು ಸ್ವಲ್ಪ ಕುಡಿಯೋಕೆ ಕೊಟ್ಟು ಇವಾಗ ನಾನು ಮೆಂತ್ಯ ನೆನೆಸಿದ್ನಲ್ಲ ಆ ನೀರನ್ನ ನಾನು ಒಂದು ಸ್ವಲ್ಪ ಕುಡಿತಾ ಇದ್ದೀನಿ. ಈ ಥರ ಮೆಂತ್ಯ ನೆನೆಸ್ಬಿಟ್ಟು ನೀರನ್ನ ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆ ಕುಡಿದ್ರೆ ಆರೋಗ್ಯ ಕೂಡ ತುಂಬ ಒಳ್ಳೆಯದು. ಹಾಗೆ ಮೆಂತ್ಯ ಇರ್ತಾವಲ್ಲ ನೆಂದಿರವು, ಅವನು ಕೂಡ ತಿನ್ಬೋದು. ನೆಂದ ಮೇಲೆ ಅಷ್ಟೊಂದೇನು ಕಹಿ ಇರಲ್ಲ ಮೆಂತ್ಯ. ಇವಾಗ ರಾಯರು ಮಠಕ್ಕೆ ಹೋಗೋಣ ಅಂತ ಬಂದ್ವಿ. ಇಲ್ಲೇ ಟೌನಲ್ಲೇ ಇರೋದು. ರಾಯರಿಗೆ ಹಂಗೆ ತುಳಸಿ ತಗೋಣ ಅಂತ ಹೇಳ್ಬಿಟ್ಟು ಇಲ್ಲೇ ತುಳಸಿನೂ ತಗೊಂಡು ಇವಾಗ ರಾಯರು ಮಠಕ್ಕೆ ಹೋಗ್ತಾ ಇದೀವಿ. ಇದು ಬಂದು ಮಧುಗಿರಿಯಲ್ಲಿ ಇರೋದು ರಾಯರು ಮಠ. ಈ ರಾಯರು ಮಠ ಬಂದು ತುಂಬಾ ವರ್ಷಗಳಿಂದ ಐತಿ. ಇಲ್ಲಿ ಡೈಲಿ ಅಭಿಷೇಕ ಮತ್ತೆ ಪೂಜೆ ಎಲ್ಲ ನಡೀತದೆ. ಈ ರಾಯರು ಮಠ ಓಪನ್ ಇರೋದು ಬಂದು ಗುರುವಾರ ಮಾತ್ರ. ನಾವು ಬಂದಾಗಲೇ ಅಭಿಷೇಕ ಎಲ್ಲ ಮಾಡಿ ಪೂಜೆನೂ ಮಾಡಿದ್ರು. ಇವಾಗ ಏನು ಅಷ್ಟೊಂದು ಜನ ಇರಲಿಲ್ಲ. ನಾವು ಬಂದಾಗಲೇ ಟೈಮ್ ಒಂದು 12 ಗಂಟೆನೇ ಆಗಿತ್ತು. ಬಂದು ತುಳಸಿ ತಂದಿದ್ನಲ್ಲ ಅದನ್ನು ಕೊಟ್ಟು ಇವಾಗ ಅಲ್ಲೇ ಮಠದೊಳಗೆ ಒಂದು ಸ್ವಲ್ಪ ಹೊತ್ತು ಮಂಗಳಾರತಿ ಎಲ್ಲ ತಗೊಂಡು ಅಲ್ಲೇ ಮಠದೊಳಗೆ ಕೂತಿದ್ವಿ. ಹಾಗೆ ರಾಯರು ದರ್ಶನ ಮಾಡ್ಕೊಂಡು ಮಂತ್ರಾಕ್ಷತೆನೂ ಇಸ್ಕೊಂಡು ಆಚೆ ಬಂದು ಇಲ್ಲಿ ದೇವ್ರಿಗೆ ಪ್ರದಕ್ಷಿಣೆ ಆಗ್ತಾ ಇದೀವಿ. ಇನ್ನು ಸಂಜೆ ಹೊತ್ತು ಬಂದ್ರೆ ರಾಯರಿಗೆ ಹೂವು ತುಳಸಿ ಎಲ್ಲ ಇಟ್ಟು ಚೆನ್ನಾಗಿ ರೆಡಿ ಮಾಡಿ ಚೆನ್ನಾಗಿ ಪೂಜೆ ಮಾಡ್ತಾ ಇರ್ತಾರೆ. ನಾವು ಇನ್ನು ರಾಯರು ದರ್ಶನ ಎಲ್ಲ ಮಾಡ್ಕೊಂಡು ಮಂತ್ರಾಕ್ಷತೆ ಮತ್ತೆ ಕೆಂಪುದ ಕಲ್ಸಕ್ರೆ ಕೊಡ್ತಾ ಇದ್ರು, ಅದನ್ನು ಇಸ್ಕೊಂಡು ಹಾಗೆ ಒಂದು ಸ್ವಲ್ಪ ಮನೆಗೆ ತರಕಾರಿ ತಗೊಬೇಕಿತ್ತು. ತರಕಾರಿನೂ ತಗೊಂಡು ಮನೆಗೆ ಬಂದ್ವಿ. ಬೆಳಗ್ಗೆ ಕಾಳು ಸಾಂಬಾರ್ ಮಾಡಿದ್ದೆ, ಅದಕ್ಕೆ ರೈಸು ಮಾಡಿ ಇಟ್ಟಿದ್ದೆ ತಿಂಡಿಗೆ. ಹುಡುಗರು ಅದನ್ನೇ ತಿಂದಿದ್ರು. ನಾನು ದೇವಸ್ಥಾನಕ್ಕೆ ಹೋಗಿ ಬಂದು ತಿನ್ನೋಣ ಅಂತ ಅನ್ಕೊಂಡು ಬರೋ ಅಷ್ಟ್ರಲ್ಲಿ ಮಧ್ಯಾಹ್ನನೇ ಆಯ್ತು. ಟೈಮು ಆಗ್ಲೇ 1 ಗಂಟೆ ಮಧ್ಯಾಹ್ನನೇ ಆಗಿತ್ತು. ಸಾಂಬಾರ್ಗೆ ಬಂದು ಮುದ್ದೆ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಮುದ್ದೆ ಮಾಡಕ್ಕೆ ಇಟ್ಟಿದ್ದೀನಿ. ಬರೀ ರಾಗಿ ಮುದ್ದೆ ಮಾಡೋಣ ಸಾಂಬಾರ್ ಚೆನ್ನಾಗಿರ್ತದೆ ಅಂತ ಹೇಳ್ಬಿಟ್ಟು ಇವಾಗ ಮುದ್ದೆನೂ ಮಾಡ್ತಾ ಇದ್ದೀನಿ. ಮುದ್ದೆ ಮಾಡೋವಾಗ್ಲೇನೆ ಮುದ್ದೆಗೆ ಒಂದು ಸ್ವಲ್ಪ ತುಪ್ಪನೂ ಹಾಕಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ಇವಾಗ ಮುದ್ದೆನೂ ಕಟ್ಟಿ ಕಾಳು ಸಾಂಬಾರು ಮತ್ತೆ ಮುದ್ದೆ ಹಾಕೊಂಡು ಊಟ ಮಾಡ್ತಾ ಇದೀವಿ. ಮುದ್ದೆ ಮತ್ತೆ ಕಾಳು ಸಾಂಬಾರ್ ಅಂತೂ ಸೂಪರ್ ಕಾಂಬಿನೇಷನ್. ಮಕ್ಳಿಗೂ ತಿನ್ನಿಸ್ಕೊಂಡು ಹಂಗೆ ನಾನು ತಿಂತಾ ಇದ್ದೀನಿ. ಮುದ್ದೆ ಸಾಂಬಾರ್ ಕಾಂಬಿನೇಷನ್ ಅಂತೂ ನಿಜವಾಗ್ಲೂ ಚೆನ್ನಾಗಿತ್ತು. ಈ ಸಾಂಬಾರ್ ರೆಸಿಪಿನ ನೀವು ಒಂದ್ಸರಿ ಟ್ರೈ ಮಾಡ್ರಿ. ಹೇಗಿತ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸ್ರಿ. ಬೇಗನೆ ಸಿಂಪಲ್ ಆಗಿ ಬೇಗನೆ ಮಾಡ್ಕೊಬಹುದು. ಊಟನೂ ಮಾಡಿ ಇವಾಗ ನನ್ನ ತಂಗಿರ ಮನೆ ಹತ್ರ ಬಂದ್ವಿ. ಮಧುಗಿರಿಯಲ್ಲಿ ಜಿಯೋ ಮಾರ್ಟ್ ಅಂತ ಓಪನ್ ಆಗೈತೆ. ಅದ್ರಲ್ಲಿ 10 ಮಿನಿಟ್ಸ್ ಅಲ್ಲಿ ರೇಷನ್ ಐಟಮು, ತರಕಾರಿ, ಹಾಲು ಆ ಥರದ್ದು ಏನು ಆರ್ಡ್ರ್ ಮಾಡಿದ್ರು ತಂದು ಕೊಡ್ತಾರೆ. ನಾವು ಒಂದ್ಸರಿ ಆರ್ಡ್ರ್ ಮಾಡಿ ನೋಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಆರ್ಡರ್ ಮಾಡಿದ್ವಿ. ನಮ್ಗೆ ಏನೇನು ಬೇಕೋ ಅದು 12 ನಿಮಿಷಕ್ಕೇನೆ ಸರಿಯಾಗಿ ನಾವು ಆರ್ಡ್ರ್ ಮಾಡಿದ್ದಾವೆಲ್ಲ ತಂದು ಕೊಟ್ರು. ನಾವು ಆರ್ಡ್ರ್ ಮಾಡಿದ್ದು ಬಂದು ಒಂದು ಕುಂಬಳಕಾಯಿ ಆರ್ಡ್ರ್ ಮಾಡಿದ್ವಿ. ಹಾಗೆ ಜೀರಿಗೆ ಮತ್ತೆ ಒಂದು ಬಿಸ್ಕೆಟು, ಕರಿಬೇವಿನ ಸೊಪ್ಪು, ಕೊತ್ತಂಬರಿ, ಮಿಕ್ಸ್ ಕಾಳು, ಮೊಳಕೆ ಕಟ್ಟಿರೋದು ಹೆಸರು ಕಾಳು ಬರ್ತದಲ್ಲ ಅದು. ಇದು ಹೆಸರು ಕಾಳು ಮೊಳಕೆ ಕಟ್ಟಿರೋದು ಬಂದು ಬರೀ 9 ರೂಪಾಯಿ. ಈ ತರ ಮೊಳಕೆ ಕಟ್ಟಿರೋ ಹೆಸರು ಕಾಳಿಗೆ 9 ರೂಪಾಯಿ ಆರಾಮಾಗಿ ಕೊಡ್ಬೋದು. ಜಿಯೋ ಮಾರ್ಟಲ್ಲಿ ಹಾಗೆ 1 kg ಅಕ್ಕಿನೂ ಬೇಕು ಅಂತ ಹೇಳ್ಬಿಟ್ಟು ಅಕ್ಕಿನೂ ಆರ್ಡ್ರ್ ಮಾಡಿದ್ವಿ. ಪರವಾಗಿಲ್ಲ, ಎಲ್ಲಾನು ಅಷ್ಟೇ ಚೆನ್ನಾಗಿ ಬಂದಿದ್ದು. ಇವತ್ತಿನ ವ್ಲಾಗ್ ಇಷ್ಟೇ. ಇವತ್ತಿನ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ.